ನಿಮಗೆ ನಿಮ್ಮ ತಂದೆ ಜೀವಂತವಾಗಬೇಕು ಅಂದರೆ ಸುಮ್ಮನೆ ಇರಿ. ಹೆದರ್ಕೋಬೇಡಿ, ನಿಮ್ಮ ತಂದೆಗೆ ಏನೂ ಆಗೋದಿಲ್ಲ. ಅಪ್ಪ, ಅಪ್ಪ, ಈ ಕಡೆ ಬನ್ನಿ. ಅಕ್ಕ. ಪಾವನಿ, ನಾವಿಲ್ಲಿ ಇನ್ನೂ ಹುಡುಕೋದ್ರಲ್ಲಿ ಪ್ರಯೋಜನ ಇಲ್ಲ. ಅಂದ್ರೆ ಕತ್ಲಾಗ್ತಿದೆ. ನಾವೆಲ್ಲ ಇಲ್ಲೇ ಇದ್ರೆ ಎಲ್ರಿಗೂ ಅಪಾಯ. ನಮ್ಮ ಬಗ್ಗೆ ಬಿಟ್ಬಿಡಿ. ನಿಮ್ಮ ಅಪ್ಪನ್ನ ಮತ್ತೆ ಅಕ್ಕನ ಕಾಪಾಡಬೇಕು ಅಂದ್ರೆ ನಾವು ಇಲ್ಲಿರೋದು ಮುಖ್ಯ ಅಲ್ಲ. ನಾವೆಲ್ಲರೂ ಆರಕ್ಷಕ ಠಾಣೆಗೆ ಹೋಗ್ಬೇಕು. ನಾವು ಅಲ್ಲಿರೋದೇ ಮುಖ್ಯ. ನಾವೆಲ್ಲರೂ ಹೋಗಿ ಅವ್ರನ್ನ ಕರ್ಕೊಂಬರೋಣ. ಬನ್ನಿ, ವಾಪಸ್ ಹೋಗೋಣ. ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ನಾನು ಕರ್ಕೊಂಡು ಹೋಗ್ತೀನಿ. ಅಪ್ಪ. ಪಾವ್ನಿ, ಅಳಬೇಡ. ನಾನು ಹೇಳಲಿಲ್ಲ, ಸಿಚುವೇಶನ್ಸ್ನ ಧೈರ್ಯವಾಗಿ ಫೇಸ್ ಮಾಡಬೇಕು. ಬಾ, ಹೋಗಿ ಪೊಲೀಸ್ನ ಕರ್ಕೊಂಬರೋಣ. ಅಕ್ಕ, ಅಕ್ಕ. ಆನಂದ್ ಅವರೇ, ಅಪ್ಪ, ಅಕ್ಕ. ಪ್ರಾರ್ಥನಾ, ಅಪ್ಪ, ಆನಂದ್ ಅವರೇ, ಅಪ್ಪ. ನಿಲ್ಸಿ, ನಿಲ್ಸಿ. ಹೇಳಿ. ಇವರು ನಮ್ಮ ಊರಿಗೆ ಬಂದವರು. ಇವರಿಗೆ ಆರೋಗ್ಯ ಸಮಸ್ಯೆ ಆಗಿದೆ. ಇವ್ರನ್ನ ಕಡೆ ಮನೆಗೆ ಬಿಡ್ತೀರಾ? ಸರಿ, ಬನ್ನಿ. ಅಳ್ಬೇಡ, ಸಿಗ್ತಾರೆ. ಯುವ, ಇಡೀ ಕಾಡು ಹುಡ್ಕಿದ್ರು ಅಪ್ಪ ಸಿಕ್ಲಿಲ್ಲ ಅಂತ ನಾನು ಅಮ್ಮಂಗೆ ಹೇಗೆ ಹೇಳಿ? ಹೇಳಿದ್ರೆ ಅಮ್ಮಂಗೆ ಏನಾಗುತ್ತೋ ನನಗೇನು ತೋಚ್ತಿಲ್ಲ. ನೀನ್ ಸುಮ್ಮನೆ ಇದ್ಬಿಡು. ನಿನ್ ತಾಯಿ ಜೊತೆ ನಾನು ಮಾತಾಡ್ತೀನಿ. ನಾವೀಗ ಇಲ್ಲಿ ಕಾಲಹರಣ ಮಾಡ್ಕೊಂಡು ನಿಂತ್ಕೊಳ್ಳೋದು ಬೇಡ. ನಾವು ಮೊದಲು ಆರಕ್ಷಕ ಠಾಣೆಗೆ ಹೋಗ್ಬೇಕು.
ಬೇಕು, ನನಗಪ್ಪ ಬೇಕು. ಕಡೆ ಮನೆಯಿಂದ ಫೋನ್ ಬರ್ತಾ ಇದೆ. ಅಳ್ಬೇಡ. ಚೈತ್ರ ಆಂಟಿ ಇರಬೇಕು. ಪಾಪ ಇವ್ರ ಕಡೆ ಸಿಕ್ಕರೋ ಇಲ್ವೋ ಅಂತ ಕೇಳಕ್ಕಿರ್ಬೇಕು. ನೋಡೋಣ. ಹಲೋ. ಹಾ ಆಂಟಿ. ಹೌದಾ? ಥ್ಯಾಂಕ್ಸ್ ಆಂಟಿ. ದಿವ್ಯಾ, ಏನು? ನಿನ್ ನಂಬರ್ ನಾಟ್ ರೀಚಬಲ್ ಬರ್ತಿತ್ತು ಅಂತ ಚೈತ್ರ ಆಂಟಿ ನನಗೆ ಕಾಲ್ ಮಾಡಿದ್ರು. ಏನಂತೆ? ಹ್ಯಾಪಿ ನ್ಯೂಸ್. ಪಾವನಿ ಅವರೇ, ನೀವಿವಾಗ ಹೇಗ್ ರಿಯಾಕ್ಟ್ ಮಾಡ್ತೀರಿ ಅಂತ ನಾನ್ ನೋಡ್ಬೇಕು. ನಿಮ್ಮ ಅಪ್ಪ ಮತ್ತೆ ಅಕ್ಕ ಇಬ್ರು ಸಿಕ್ಕಿದ್ದಾರೆ. ವಾಟ್? ನಿಜವಾಗ್ಲೂ ಇಬ್ರು ಕಡೆ ಮನೆಗೆ ಬಂದಿದ್ದಾರೆ. ಯುವ, happy. Thank you so much. ನಾನೇನೂ ಮಾಡಿಲ್ಲ, ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ? ಬಿಕಾಸ್ ಆಫ್ ಯೋರ್ ಮಾರಲ್ ಸಪೋರ್ಟ್. ನೀ ನನಗೆ ಧೈರ್ಯ ಹೇಳಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ಗೆ ಏನಾಗ್ತಿದ್ನೋ ಏನೋ. ನಾನು ಮೊದಲು ಅಪ್ಪ ಮತ್ತೆ ಅಕ್ಕ ನೋಡ್ಬೇಕು. ಇದನ್ನಾದ್ರೂ ನಗ್ನಗ್ತಾ ಹೇಳಮ್ಮ. ದಿವ್ಯಾ, ನನಗ್ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ನಿನ್ನಷ್ಟೇ ಖುಷಿ ನನಗೂ ಆಗ್ತದೆ. ಬಾ ಹೋಗೋಣ. ಅವರಷ್ಟೇ ಖುಷಿ ಆದ್ರೆ ಹೇಗ್ ದಿವ್ಯಾ? ನಿನಗೆ ಇನ್ನೂ ಖುಷಿ ಆಗ್ಬೇಕಲ್ವಾ? ಯಾಕೆ? ಇವಾಗ ನೀನ್ ಹೇಗ್ ರಿಯಾಕ್ಟ್ ಮಾಡ್ತೀಯ ಅಂತ ನಾನು ನೋಡ್ಬೇಕು. ಲೋ ಬಡ್ಡಿ ಮಗನ ಯಶವಂತ, ಇವ್ರ ಕಡೆಯವ್ರನ್ನ ಕಡಿಮೆ ಕರ್ಕೊಂಬಂದಿದ್ ಯಾರು ಗೊತ್ತಾ? ಯಾರು? ನಮ್ಮಪ್ಪನ? ಇದು ಓವರ್ ಆಗಿಲ್ವಾ ನಿಂಗೆ? ಮತ್ಯಾರು ಹೇಳೋ? ಭೈರವಿ. ವಾಟ್? ಸೇಮ್ ರಿಯಾಕ್ಷನ್ ಚೇಂಜ್ ಮಾಡಮ್ಮ. ನಂಬಕ್ಕಾಗ್ತಿಲ್ಲ ಬಾಲು. ಭೈರವಿ ಸಿಕ್ಕದ್ಲಾ? ಭೈರವಿನೂ ಸಿಕ್ಕಿದಾಳೆ, ಭೈರವಿಗೆ ಇವ್ರ ಕಡೆಯವರು ಸಿಕ್ಕಿದ್ದಾರೆ. ಥ್ಯಾಂಕ್ಸ್ ಫಾರ್ ದ ನ್ಯೂಸ್ ಬಾಲು. ಥ್ಯಾಂಕ್ ಯು ಸೋ ಮಚ್. ಆ ಪೆದ್ದನ್ ಮಗರಿಂದ ನೀನಾಗೆ ಸ್ವಲ್ಪ ದೂರ ಆದ್ರೆ ಒಳ್ಳೇದು. ಅದರಲ್ಲೂ 4 ಜನ ಇದ್ದಾಗ ದೂರ ಇರಲೇಬೇಕು. ಹೋಗೋಣ. ಗೆಳೆಯ, ಹಾ ಗೆಳೆಯ. ಈ ಎಳೆ ಹುಡುಗಿರ್ ತಲೆ ಎಲೆಕೋಸ್ತರ ಅಲ್ವಾ? ಹಾ? ನಂಗ್ ಚಿಕ್ಕ ವಯಸ್ಸಿಂದನೂ ಒಂದು ಕ್ಯೂರಿಯಾಸಿಟಿ ಇತ್ತು. ಈ ಎಲೆಕೋಸಲ್ಲಿ ಬರೀ ಎಲೆಗಳೇ ಇದೆಯಲ್ಲ, ಒಳಗಡೆ ಏನೋ ಇದೆ, ಅದಕ್ಕೆ ಅಷ್ಟೆಲ್ಲ ಪ್ರೊಟೆಕ್ಷನ್ ಅಂತ ಒಂದಿನ ಸುಲ್ದೆ ಏನೂ ಇಲ್ಲ ಮಣ್ಣಂಗಟ್ಟೆ ಅದ್ರೊಳಗಡೆ. ಹಾಗೆ ಹುಡುಗಿರು ಸಮಸ್ಯೆ ಎಲೆಗಳ ತರ ಎಲ್ಲ ಕ್ಲಿಯರ್ ಮಾಡಿದ್ರು ಯಾಕೆ ಟೆನ್ಷನ್ ಅಲ್ಲಿ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ.
ನನ್ನನ್ನ ಅಪರಾಧಿ ತರ ನೋಡ್ಬೇಕಾಗಿಲ್ಲ. ನಾನು ಮನೆಯಲ್ಲೇ ಹೇಳ್ದೆ, ನೀವೆಲ್ರೂ ತುಂಬಾ ಗಾಬರಿ ಮಾಡ್ಕೋತಿದ್ದೀರಾ, ಯಾರಿಗೂ ಏನೂ ಆಗಲ್ಲ, ಟೆನ್ಷನ್ ತಗೋಬೇಡಿ ಅಂತ. ಯಾರಾದ್ರೂ ನನ್ ಮಾತು ಕೇಳಿದ್ರಾ? ಹಾಗೆಲ್ಲ ನೋಡೋ ಅವಶ್ಯಕತೆ ಇಲ್ಲ. ಪಾವನಿ, ನಮ್ ಜನ್ಮ ಪಾವನ ಆಗೋಯ್ತು. ಈ ಹೆಣ್ಮಕ್ಳು ಅನ್ನೋ ಕಾನ್ಸೆಪ್ಟ್ಗೆ ಸ್ಕ್ರೀನ್ ಪ್ಲೇ ಮಾಡಿದ ಭಗವಂತ ಯಾರಪ್ಪ? ಯಾವ ಸೀನ್ ಎಲ್ಲಿ ಟ್ವಿಸ್ಟ್ ತಗೊಳುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆಯ್ತು ಹೋಗ್ಲಿ ಬಿಡ್ರು, ಯಾಕೆ ಸುಮ್ನೆ ಇಷ್ಟ ಟೆನ್ಷನ್ ತಗೋತೀರಾ? ಸಮಾಧಾನವಾಗಿರಿ. ದೇವಕಿ, ದೇವಕಿ, ಯಾಕೆ ಈಗ ಮಗು ತರ ಅಳ್ತಾ ಇದೆಯಾ? ನನಗೇನು ಆಗಿಲ್ಲ. ಇಲ್ಲೋಡು. ಎಲ್ಲ ಹೋಗಿದ್ರಿ ನೀವು? ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಈಗ ಬಂದಿದ್ದೀನಲ್ಲ, ಅಳ್ಬೇಡ, ಸುಮ್ಮನಿರು. ದೇವ್ರು ದೊಡ್ಡವನು ರೀ, ಅದಕ್ಕೆ ವಾಪಸ್ ಬಂದಿದ್ದೀರಾ. ದೊಡ್ಡವನು ದೇವರಲ್ಲ ದೇವಕಿ, ನಿನ್ನ ಪ್ರೀತಿ. ಮರೆತೆ ಬಿಡುವೆನು ಜಗವ ನಡುವೆ, ನಿನ್ನ ಪ್ರೀತಿನೇ ನನ್ನ ಕಾಪಾಡಿರೋದು. ಎಲ್ಲೋ ಹೊರಟರೆ ಎಲ್ಲೋ ತಲುಪಿರುವೆ, ಎಂತ ಚಂದ ದೂರದಿಂದ ನೀನು ನೀಡೋ ಹಿಂಸೆ, ನೀನೆ ನನ್ನ ಸ್ವಂತ ಅಂತ. ಅಳಬೇಡ ದೇವಕಿ, ನನಗೇನೇ ಕಷ್ಟ ಆದರೂ ತಡ್ಕೋತೀನಿ. ಆದರೆ ನನಗೆ ನಿನ್ನ ಕಣ್ಣಲ್ಲಿ ನೀರು ಬರೋದನ್ನ ನೋಡೋಕ್ಕಾಗಲ್ಲ. ಈ ಭೂಪತಿ ಏನ್ ಕೆಲಸ ಮಾಡಿದಾನೆ? ಇವ್ರು ನೋಡಿದ್ರೆ ಬದುಕ್ ಬಂದಿದ್ದಾರೆ, ಸಾಲದಕ್ಕೆ ಸ್ವಲ್ಪನೂ ಆತಂಕನೇ ಇಲ್ಲ. ಹಾಗಾದ್ರೆ ಅವನೇನು ಮಾಡ್ಲೇ ಇಲ್ವಾ? ಅವನ್ ಮೊಬೈಲ್ ಏನಕ್ಕೆ ಸ್ವಿಚ್ ಆಫ್ ಬರ್ತಾ ಇದೆ? ಈಗ ನಿಮ್ಗೆ ಹೇಗನಿಸ್ತಾ ಇದೆ? ಪರವಾಗಿಲ್ಲ, ಆದರೂ ತುಂಬಾ ಸುಸ್ತಾಗಿದ್ದೀನಿ. ಹೇಳೋದಕ್ಕೆ ಆಗ್ತಾ ಇಲ್ಲ. ಸರಿ ಹೋಗತ್ತೆ, ಯೋಚನೆ ಮಾಡಬೇಡಿ. ಭೈರವಿ, ಎಲ್ಲ ಹೋಗಿದ್ದೆ ನೀನು? ನಮ್ಗೆಲ್ಲ ಎಷ್ಟು ನೋವಾಗಿತ್ತು ಗೊತ್ತಾ? ತಪ್ಪಾಯ್ತು, ನಿಮಗೆ ಹೇಳಿ ಹೋಗ್ಬೇಕಾಗಿತ್ತು, ಆದ್ರೆ ಹೇಳೋದಿಕ್ಕಾಗ್ಲಿಲ್ಲ. ಪಾಪ ದಿವ್ಯಾ ಅಂತೂ ನಿನ್ನ ನೆನೆಸ್ದೇ ಇರೋ ಕ್ಷಣನೇ ಇಲ್ಲ.
ಅಕ್ಕ ಎಲ್ಲಿ ಹೋಗಿದ್ದೆ ನೀನು? ಕೆಲವು ಸಾರಿ ಏನಾದರೂ ಉಳಿಸ್ಕೊಳ್ಳೋದಕ್ಕೆ ಏನಾದರೂ ಕಳ್ಕೋಬೇಕಾಗತ್ತೆ. ಇಲ್ಲಿ ಜೀವ ಉಳಿಬೇಕು ಅಂದ್ರೆ ಮತ್ತೊಂದ್ ಕಡೆ ಏನಾದರೂ ನಾಶ ಆಗ್ಬೇಕಾಗತ್ತೆ. ಅಲ್ಲ ಭೈರವಿ, ರಾತ್ರಿ ನಾನೇ ನೋಡಿದ್ದೀನಿ, ನಿನ್ ಸುತ್ತ ಬೆಂಕಿ ಅಂಟ್ಕೊಳ್ತು, ನೀನ್ ಒಂದ್ ಕ್ಷಣದಲ್ಲಿ ಮಾಯ ಆದೆ. ಕಣ್ಣಲ್ಲಿ ನೋಡಿದ್ ಮಾತ್ರ ಸತ್ಯ ಅನ್ಕೊಳ್ಳೋದು ಈಗಿನ ಕಾಲದವ್ರ ಲಕ್ಷಣ. ಎಷ್ಟೋ ಸಾರಿ ನಮ್ ಕಣ್ಣಿಗೆ ಕಾಣ್ದಿರೋವಂಥದ್ದು, ಕೇಳದೇ ಇರೋವಂಥ ದೊಡ್ಡ ದೊಡ್ಡ ಸತ್ಯಗಳಿರತ್ತೆ. ಅದನ್ನ ಈಗಲೇ ಹೇಳಿದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಅಪ್ಪ ಏನ್ ಮಾಡ್ಕೊಂಡಿದ್ದೀರಾ? ಯಾಕೆ ಹೀಗಾಯ್ತು? ಕೆಲವು ಜನ ನಮ್ ದಾರಿ ತಪ್ಸೋಕೆ ಅಂತೆ ಜೀವನದಲ್ಲಿ ಹುಟ್ಟಿರ್ತಾರೆ. ಬರೋದಲ್ದೆ ಸಾಕಷ್ಟು ನೋವು ಕೊಟ್ಟು ಹೋಗ್ತಾರೆ. ನಾನು ಯಾವತ್ತೂ ಇದಕ್ಕೆ ಬಲಿಯಾದೆ. ನಿನಗೀಗ ಗೊತ್ತಾಗ್ತಿದೆ ಅಷ್ಟೇ. ಅಪ್ಪ ಹೊಟ್ಟೆ ನೋವ್ತಿದ್ಯಾ? ಏನಾಗ್ತಿದೆ? ಅಪ್ಪ ತುಂಬಾ ಮಾತಾಡಕ್ ಹೋಗ್ಬೇಡಿ. ಅದರಲ್ಲೂ ಮಲ್ಗಿರೋ ರೀತಿ ಮಾತಾಡಿದ್ರೆ ಹೊಟ್ಟೆ ಇನ್ನೂ ನೋವಾಗತ್ತೆ. ಇನ್ನು 2 ದಿನ ಎಲ್ಲ ಸರಿ ಹೋಗತ್ತೆ. ಇನ್ನೂ 2 ದಿನ ನಿಮ್ಗೆಲ್ಲ ತೊಂದರೆ ಕೊಟ್ಕೊಂಡು ನಾವಿಲ್ಲೇ ಇರ್ಬೇಕಾ? ಬೇಡ ಬೇಡ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಪ್ಪನ್ನ. ಅಪ್ಪ ಗುಣ ಆದ್ರೆ ಸಾಕು. ಆಸ್ಪತ್ರೆಗೇನೋ ಕರ್ಕೊಂಡು ಹೋಗ್ತೀರಾ, ಆದ್ರೆ ಅವ್ರಿಗೆ ಏನಾಗಿದೆ ಅಂದ್ರೆ ಏನ್ ಹೇಳ್ತೀರಾ? ಅದು ಗೊತ್ತಿಲ್ಲ, ಗೊತ್ತಾಗೋದೂ ಇಲ್ಲ. ಬರೀ ನಿಮ್ಗಲ್ಲ, ನೀವು ಯಾವುದೇ ಡಾಕ್ಟ್ರಿಗೆ ತೋರಿಸಿದ್ರು ಅವ್ರಿಗೂ ಗೊತ್ತಾಗೋದಿಲ್ಲ. ಇದನ್ನ ನಾನ್ ಗುಣ ಮಾಡ್ತೀನಿ. ನಮ್ಮಪ್ಪಂಗ್ ಅಂಥದ್ದೇನಾಗಿದೆ? ತಿಂದಿದ್ದು ಒಂದು ದ್ರಾಕ್ಷಿ ಹಣ್ಣು, ಅಷ್ಟಕ್ಕೆ ಇಷ್ಟೆಲ್ಲ ತೊಂದರೆ ಆಗಿದೆ. ದ್ರಾಕ್ಷಿ ಹಣ್ಣ? ಇಲ್ಲಿ ನೋಡಿ, ನಾನು ಹೇಳೋ ಮಾತು ಕೇಳಿ. ಈಗ ನೀವಿಲ್ಲಿರೋದು ನನಗೇನು ತೊಂದರೆ ಇಲ್ಲ. ಆದ್ರೆ ನೀವು ಈ ಜಾಗ ಬಿಟ್ಟು ಹೋದ್ರೆ ಖಂಡಿತ ತೊಂದರೆ ಅನುಭವಿಸ್ತೀರಾ. ಹೇಗೆ? ಈ ರೀತಿನೇ ನನ್ನ ಮಗನಿಗೂ ಆಗಿತ್ತು. ಆಗ ಯಾವ ಡಾಕ್ಟ್ರಿಗೆ ತೋರಿಸಿದ್ರು ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಭೈರವಿ ದೇವ್ರ ಹಾಗೆ ಬಂದು ನನ್ನ ಮಗನ್ನ ಕಾಪಾಡಿದ್ಲು. ಈ ಸಮಸ್ಯೆಗೆ ಔಷಧಿ ಪರಿಹಾರ ಅಲ್ಲ, ಭೈರವಿನೇ ಪರಿಹಾರ. ಅವಳು ಹೇಳ್ದಾಗ ಕೇಳಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಬಾಲು, ಥ್ಯಾಂಕ್ಸ್.
ಸಾರಿ ಬಾಲು. ಏನ್ ತಲೆ ಕೆಟ್ಟಿದೆ ನಿಮ್ಗೆ? ಒಂದ್ ಫೋನ್ ಮಾಡಕ್ಕೂ ಆಗಲ್ವಾ? ನಾವೆಲ್ರೂ ಎಷ್ಟು ಟೆನ್ಷನ್ ಆಗಿರ್ತೀವಿ ಅಂತ ಗೊತ್ತಾಗಲ್ವಾ ನಿಮ್ಗೆ? ಸಾರಿ. ಸಾರಿ ಅಂತೆ ಸಾರಿ. ನೋಡ್ರಿ, ಅವಾಗ ಬರ್ಕೊಳಕ್ ಶುರು ಮಾಡಿದ ಹೃದಯ ಇನ್ನೂ ನಿಂತಿಲ್ಲ. ಚಿರತೆಗಿಂತ ಸ್ಪೀಡ್ ಆಗಿದೆ. ನಿಮ್ ಕೈ ಮೊಬೈಲ್ ಇತ್ತಲ್ವಾ? ಅದೇನ್ ಲ್ಯಾಂಡ್ ಲೈನಾ ಮನೆಗೆ ಹೋಗಿ ಫೋನ್ ಮಾಡ್ಬೇಕನ್ನೋದಕ್ಕೆ? ಮೊಬೈಲು ಏನ್ ನೀನಿ? ಮೊಬೈಲು ನೀರಲ್ಲಿ ಬಿದ್ದು ಹೋಯ್ತು. ಹುಚ್ಚ ಹೋಗ್ತಾ ಇದ್ದೆ ನಾನು. ಇವತ್ ನೀವು ಬಂದಿರ್ಲಿಲ್ಲ ಅಂತಿದ್ರೆ ಎಲ್ರೂ ಮುಂದೆ ತೋರ್ಸ್ಕೊಳ್ಳೋ ಹಾಗೂ ಇಲ್ಲ. ಕರ್ಮ ಕಾಂಡ. ಆಯ್ತು, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋದು? ಬೇರೆ ಯಾರ್ದಾರು ಮೊಬೈಲ್ ತಗೊಂಡು ನಾವ್ ಇಲ್ಲಿದ್ದೀವಿ ಬಾ ಅಂದ್ರೆ ನಾವು ಬರಲ್ವಾ? ನಮಗ್ ಯಾರು ಸಿಗ್ಲಿಲ್ಲ. ಅಪ್ಪ ಜೊತೆಲ್ ಬೇರೆ ಇದ್ರು. ಕಾಡಲ್ಲಿ ದಾರಿ ತಪ್ಪೋಯ್ತು. ದಾರಿ ತಪ್ಪಿ ಕಾಡಿಗೆ ಹೋಗ್ಬೋದ್ರಿ. ಕಾಡಲ್ಲಿ ಯಾವ ದಾರಿ ಇರುತ್ತೆ ಅಂತ ಅಲ್ಲಿ ತಪ್ಪಿಸ್ಕೊಂಡ್ರಿ? ಮೊದ್ಲೇ ನಿಮ್ಮ ಅಪ್ಪಂಗ್ ನಿಮ್ಮನ್ ಕಂಡ್ರೆ ಸಿಕ್ಕಾಪಟ್ಟೆ ಲವ್. ಮಗಳು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿರ್ತಾರ ಬಿಡಿ. ಪ್ಲೀಸ್ ಯುವ, ಅಪ್ಪನ ಬಗ್ಗೆ ಹಾಗೆಲ್ಲ ಹೇಳ್ಬೇಡಿ. ಜವಾಬ್ದಾರಿ ಇಲ್ದವ್ರಿಗೆ ಮನ್ಸ್ ಕೊಟ್ನಲ್ಲ. ಮನ್ಸಾರ ಇಷ್ಟಪಟ್ನಲ್ಲ. ಫ್ರೆಂಡ್ ಸರ ರೀ. ಆಯ್ತು ಬಿಡಿ, ಈ ನೋವೆಲ್ಲ ಪಡ್ಬೇಕಾಗಿರದೆ. ಈ ಸಂಜೆ ಒಳಗಡೆ ನೀವು ಸಿಗದೆ ಹೋಗಿದ್ರೆ ನಾನು ಸತ್ಯ ಹೋಗ್ಬಿಡ್ತಾ ಇದ್ದೆ ಅನ್ಸತ್ತೆ. ಈ ಹುಡುಗ ನನ್ನನ್ನು ಯಾಕೆ ಇಷ್ಟೊಂದು ಇಷ್ಟಪಡ್ತಾನೆ? ಈಗ ಅಳುವಂತ ನಾನೇನು ಹೇಳಿಲ್ಲ. ನನಗ್ ಭಯ ಆಯ್ತು, ನಾನು ಅದನ್ನ ಹೇಳ್ಕೊಂಡೆ. ಹೋಗ್ಲಿ ಬಿಡಿ, ನೀವು ಸೇಫ್ ಆಗಿ ಬಂದ್ರಲ್ಲ. ಸಾರಿ, ಪ್ಲೀಸ್ ನನ್ನ ಕ್ಷಮಿಸಿ. ಆಯ್ತು, ಇವಾಗ ನೀವು ಸಮಾಧಾನ ಮಾಡ್ಕೊಳ್ಳಿ. ಈ ಲವ್ ಚೈನೀಸ್ ಪಿಕ್ಚರು ಎರಡೂ ಒಂದೇ. ನೋಡೋಕೇನೋ ಮಜಾ ಇರುತ್ತೆ, ಆದ್ರೆ ಅರ್ಥನೇ ಆಗಲ್ಲ. ಇರ್ಲಿ, ಎಲ್ಲೋಗ್ತಾನ ಶಿಷ್ಯ, ಕೇಳೋಣ ಏನ್ ನಡೀತಿದೆ ಅಂತ. ಲವ್ ಅಂದ್ಬಿಟ್ರೆ ಮಾತ್ರ ಕನ್ಫರ್ಮ್ ಪ್ರೀತಿಗೆ ಆಸ್ತಿ ಅಡ್ಡ ಬರಲ್ಲ ಅಂತ ಗೊತ್ತಾಗುತ್ತೆ. ಯಶ್, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಏನೋ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ದೇವ್ರು ನಮಗೂ ಒಂದು ಚಾನ್ಸ್ ಕೊಡ್ಬೋದು ಅನ್ನೋ ನಂಬಿಕೆ ಬರ್ತಾ ಇದೆ. ಚಾನ್ಸ? ಸಿನಿಮಾನಲ್ಲಿ ಆಕ್ಟಿಂಗ್ ಮಾಡೋದಿರ್ಬೇಕು. ಭಗವಂತ ಅವನ ಆಸೆನ ಈಡೇರ್ಸಪ್ಪ. ಈಗ್ಲೂ ನಿಮ್ ಮುಖದಲ್ಲಿ ಗೊಂದಲ ಇದೆ. ಸ್ವಲ್ಪ ಕೂಲ್ ಆಗಿ ದೇವಕಿ ಅವರೇ. ಎಡವದ ಮೇಲೆ ನಡಿಬಹುದು ಚೈತ್ರ ಅವರೇ, ಆದ್ರೆ ಕಾಲಿಗಾಗಿರೋ ಗಾಯ ಸಡನ್ ಆಗಿ ಕಡಿಮೆ ಆಗಲ್ಲ. ಬೆಳಿಗ್ಗೆಯಿಂದ ನನ್ನ ಮನ್ಸಿನಲ್ಲಿ ಅದು ಕೋಲಾಹಲ, ಆ ಹಿಂಸೆ, ಆ ವೇದನೆ ನನ್ನ ಕೈಲಿ ಹೇಳ್ಕೊಳಕ್ಕಾಗ್ತಿಲ್ಲ. ಇವತ್ತೇನಾದ್ರೂ ಅವ್ರು ಬರ್ಲಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ತುಂಬಾ ಹಚ್ಕೊಂಡಿದ್ಲು ಅವನ್ನ, ಒಂದಿನ ಬಿಟ್ಟಿರ್ಲಿಲ್ಲ. ಏಕಾಏಕಿ ಅವನು ಕಾಣ್ಲಿಲ್ಲ ಅಂದ್ರೆ ಹೀಗಾಗೋದು ಸಹಜನೇ. ಆದ್ರೆ ದೇವಸ್ಥಾನಕ್ಕೆ ಬಂದಿದ್ದ ಫಲ ಅನ್ಸುತ್ತೆ.
ನಿಮ್ ಮಗಳು ನಮಗ್ ಸಿಕ್ಕಿದ್ದು, ಅವಳು ನಮ್ಮನೇಲಿ ಕರ್ಕೊಂಡು ಬಂದಿದ್ದು. ನೋಡಿ ಅಮ್ಮ, ಈ ಹುಡುಗಿ ಪ್ರಾರ್ಥನನ್ನ ಇವರನ್ನ ಹೀಗೆ ಕರ್ಕೊಂಡು ಬಂದಿದ್ದಾಳೆ. ಅಕಸ್ಮಾತ್ ಇವರೆಲ್ಲ ನಮ್ಮನ್ನ ಈ ಮನೆಗೆ ಕರ್ಕೊಂಡು ಬಂದಿರ್ಲಿಲ್ಲ ಅಂದ್ರೆ ಮತ್ತೆ ಹುಡುಕಾಟ ಆಗಿರೋದು. ಅದಕ್ಕೆ ಹೇಳೋದು, ಸಕಲ ಗ್ರಹ ಬಲ ನೀನೇ ಸರಸಜಾಕ್ಷ ಅಂತ. ಎಲ್ಲಾ ಗ್ರಹ ಬಲ, ಆ ಪರಮಾತ್ಮನ ದಯೆ ಇದ್ರೆ ಎಲ್ಲಾ ಕಷ್ಟಗಳು ಮಂಜಿನ ಹಾಗೆ ಕರಗಿ ಹೋಗುತ್ತೆ. ಆದ್ರೆ ಚೈತ್ರ, ನಾವೆಲ್ಲ ಇಲ್ಲಿಗೆ ಬಂದು ನಿಮಗ್ ತೊಂದರೆ ಕೊಟ್ವೇನೋ ಅನ್ಸುತ್ತೆ. ತೊಂದ್ರೆ ಏನ್ ಬಂತು ಇದರಲ್ಲಿ? ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಿಮ್ ಸ್ಥಿತಿ ಹೀಗಿದೆ, ನಾವು ಬಂದ್ ನಿಮ್ಗೆ ಭಾರ ಅಲ್ಲ, ಆಭಾರ. ನೀವಿನ್ನೂ 2 ದಿನ ಇಲ್ಲೇ ಇದ್ದು ಹೋಗೋದು ಒಳ್ಳೇದು. ಅಯ್ಯಯ್ಯೋ, ಈಗಾಗ್ಲೇ ನಮ್ಮಿಂದ ನಿಮಗೆ ತುಂಬಾ ಹಿಂಸೆ ಆಗಿದೆ ಅಮ್ಮ. ಇನ್ನೂ ಹಾಗೆಲ್ಲ ಯೋಚನೆ ಮಾಡ್ಬೇಡಿಮ್ಮ. ನನ್ ಕಾಲ್ ನೋಡಿ ನಿಮ್ಗೆ ಹೀಗ ಅನ್ನಿಸ್ತಿರ್ಬೋದು, ಆದ್ರೆ ನೇರವಾಗಿ ಹೇಳಕ್ ಆಗ್ತಿಲ್ಲ ಅಲ್ವಾ? ಇಷ್ಟು ವಿಶಾಲವಾದ ಮನೇಲಿ ಜನ ಇದ್ರೇನೆ ನನಗ್ ಖುಷಿ ಆಗೋದು. ದಸರಾ ಹಬ್ಬದ ದಿನಾನೂ ಅಷ್ಟೇ, ಜನ ಜಂಗಳಿ. ಯಕ್ಷಗಾನದವರು, ಅಕ್ಕಪಕ್ಕದ ಮನೆಯವರು, ಜಯರಾಮಣ್ಣನ ಮನೆಯವರು. ಮನೆ ಎಷ್ಟು ಕಳೆಯಾಗಿತ್ತು ಗೊತ್ತಾ? ನನ್ ಮಗಳು ದಿವ್ಯಾ ಇದ್ದಾಳಲ್ಲ, ಎಲ್ಲ ಅವರಪ್ಪನ ಹಾಗೇನೆ. ಉಪಕಾರ ಉಪಚಾರ ಎಲ್ಲದರಲ್ಲೂ ಎತ್ತಿದ ಕೈ. ಬರೀ ಅದೊಂದೇ ಅಲ್ಲ ಅಮ್ಮ. ಸದ್ಯಕ್ಕೆ ನಿಮ್ಮವ್ರಿರೋ ಸ್ಥಿತಿಲಿ ಅವ್ರು ಸುಧಾರಿಸ್ಕೊಳ್ಳೋದೇ ಉತ್ತಮ. ಇನ್ನು ನಮ್ಮ ಭೈರವಿ ಹಲವಾರು ರೀತಿಲಿ ಚಿಕಿತ್ಸೆ ಕೊಡಬಹುದು. ಏನು ಅನ್ಕೋಬೇಡಿ, ಈ ನಾಟಿ ಔಷಧಿ ಬಗ್ಗೆ ನನ್ಗಂತೂ ನಂಬಿಕೆ ಇಲ್ಲ. ಇಲ್ಲೇ ಎಲ್ಲಾದ್ರೂ ಆಸ್ಪತ್ರೆ? ಯಾವ ಆಸ್ಪತ್ರೆಲೂ ಇಂಥ ಚಿಕಿತ್ಸೆ ಸಿಗಲ್ಲ. ಬೇಕಾದ್ರೆ ಒಂದಿನ ನೀವೇ ಹೇಳ್ತೀರಾ ನೋಡಿ. ಮೊದ್ಲು ನಾನು ಅಸಡ್ಡೆ ಮಾಡಿದ್ದೆ, ಆದ್ರೆ ಯಾವಾಗ ಭೈರವಿ ನನ್ ಮಗ ಸುಜಯ್ನ ಕಾಪಾಡಿದ್ಲೋ ಆಗ ಅಂದ್ಕೊಂಡೆ ಅವಳು ಸಾಮಾನ್ಯ ಅಲ್ಲ ಅಂತ. ಸುಜಯ್ ಕೂಡ ಹೀಗೆ ಯಾರೋ ಮಕ್ಕಳು ಕೊಟ್ಟ ಹಣ್ಣುಗಳನ್ನ ತಿಂದು ಬಹಳ ತೊಂದರೆಯಲ್ಲಿದ್ದ. ಯಾವ ಡಾಕ್ಟರ್ಸು ಆಸ್ಪತ್ರೆನೂ ಕೂಡ ಅವನ್ನ ಗುಣ ಮಾಡಕ್ಕಾಗ್ಲಿಲ್ಲ. ನೀವಿಷ್ಟು ಧೈರ್ಯ ಕೊಟ್ರೆ ನಮಗೂ ಒಂದ್ ರೀತಿ ನಂಬಿಕೆನೆ. ನಂಬಿ ನನ್ ಮಾತನ್ನ ಒಂದ್ಸಲ ನೀವೇ ಪರೀಕ್ಷೆ ಮಾಡಿ ನೋಡಿ. 2 ದಿನ ಆರಾಮಾಗಿದ್ದು ಹೋಗಿ. ದಯವಿಟ್ಟು ಹೋಗ್ಬೇಕು ಅನ್ನೋ ಹಠ ಮಾಡಬೇಡಿ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನೀವೆಲ್ಲ ನನಗೆ ಹೊರಗಿನವರು ಅನ್ನಿಸ್ತಿಲ್ಲ. ನೀವು ನಮ್ಮ ಜೊತೆ ಇದ್ರೆ ನಮ್ಮವ್ರ ಜೊತೆ ಇದ್ದೆ ಅನ್ನೋ ತೃಪ್ತಿನೂ ಸಿಗುತ್ತೆ. ಸರಿ ಚೈತ್ರ ಅವ್ರೆ, ನಿಮ್ಮ ಮನಸ್ಸಿಗೆ ಖುಷಿ ಆಗೋದಾದ್ರೆ ನಾವು ಖಂಡಿತ ಇರ್ತೀವಿ. ಇನ್ನೊಂದು ಮುಖ್ಯವಾದ ವಿಷಯ ಚೈತ್ರ, ಬಂಗಾರದಂಥ ಮಕ್ಕಳನ್ನ ಹೆತ್ತಿದೆಯಾ ನೋಡಮ್ಮ. ದಿವ್ಯ ಆಗಿರಬಹುದು, ಪುಟ್ಟು ಆಗಿರಬಹುದು, ಎಷ್ಟು ಒಳ್ಳೆ ಮನಸ್ಸು ಅಲ್ಲ. ಈ ವಯಸ್ಸಿನಲ್ಲೇ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸೋ ಮನಸ್ಸಿದೆಯಲ್ಲ, ಇದನ್ನೇ ಸಂಸ್ಕಾರ ಅನ್ನೋದು. ದೊಡ್ಡ ಮನಸ್ಸಮ್ಮ ನಿಮ್ಮ ಮಕ್ಕಳದು.
ಏಯ್ ಏನೇ ಮಾಡ್ತಿದ್ಯಾ? ಅಪ್ಪ ಅದು ಬದುಕಿದಾನೋ ಅಥವಾ ಹೋಗಿದಾನೋ ಅಂತ ನೋಡ್ತಿದ್ಯಾ? ಇಲ್ಲಪ್ಪ. ಮುಚ್ಚು ಬಾಯಿ. ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಕಾಟ ತಪ್ಪಲ್ಲ ಅಂತಾರಲ್ಲ, ಹಾಗೆ ಕಾಡಿಗೆ ಹೋದ್ರು ನಿನ್ನ ಕಾಟ ತಪ್ಪಲಿಲ್ಲ ನನಗೆ. ಕಾಡಲ್ಲಿ ಹುಲಿ ಸಿಂಹ ಚಿರತೆ ಬಗ್ಗೆ ಭಯ ಇರಲಿಲ್ಲ ನನಗೆ. ಭಯ ಇದ್ದದ್ದು ನಿಂದೆ. ಏನ್ ಕರ್ಮ ಮಾಡಿದ್ನೋ ನಾನು? ಯಾಕೆ ಹಿಂಗ್ ಬೆನ್ನು ಬಿದ್ದಿದ್ಯಾ? Shut up. ಇನ್ನೊಂದ್ಸಲ ಅಪ್ಪ ಅಪ್ಪ ಅಂತ ನನ್ನ ಕಣ್ಣು ಮುಂದೆ ಬಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಯಾಕೇನಾಯ್ತು? ಕಳಸ ಅವಳ ನಾಚೆಗೆ ಕಳಸೆ. ಅಪ್ಪ ಪ್ಲೀಸ್, ನಾವು ಬೇರೆಯವ್ರ ಮನೆಯಲ್ಲಿ ಇದೀವಿ, ಕಂಟ್ರೋಲ್ ಮಾಡ್ಕೊಳ್ಳಿ. ನಾವಿನ್ನು 2 ದಿನ ಇಲ್ಲೇ ಇರ್ಬೇಕಾಗುತ್ತೆ. ಬೇಡ ಪುಟ, ನಮ್ಮಿಂದ ಬೇರೆ ಯಾರಿಗೂ ತೊಂದರೆ ಆಗ್ಕೂಡ್ದು. ನಾವು ಹೊರಡೋಣ. ಇಲ್ಲ, ನೀವಿಲ್ಲೇ ಇರಬೇಕು. ಈ ಸ್ಥಿತಿಯಲ್ಲಿ ನೀವು ಪ್ರಯಾಣ ಮಾಡೋ ಹಾಗಿಲ್ಲ. ಹೌದುಪ್ಪ, ಇನ್ 2 ದಿನ ನೀವು ಹುಷಾರಾದ್ಮೇಲೆ ನಾವಿಲ್ಲಿಂದ ಹೊರಟ್ಬಿಡೋಣ. ಅಲ್ಲಿವರೆಗೂ ನೀವು ನಿಮ್ಮ ಕೋಪನ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಿ ಜನ ತುಂಬಾ ಒಳ್ಳೆಯವರು. ನಮ್ಗಿಲ್ಲಿ ಇರಕ್ಕೆ ಜಾಗ ಕೊಟ್ಟು ನಮ್ಮನ್ನ ಸ್ನೇಹಿತರಾಗಿ ನೋಡ್ಕೋತಿದ್ದಾರೆ. ಇವರು ಪ್ರಜ್ವಲ್ ತಾನೆ? ಚೈತ್ರ ಗ್ರೂಪ್ ಆಫ್ ಕಂಪನಿ ಸಿಇಒ. ಹೌದು, ನಾನೇ ಚೈತ್ರ. ಓ, ಪ್ರಜ್ವಲು ನನ್ನ ಹಸ್ಬೆಂಡ್. ನಿಮ್ಮನ್ನ ಇಲ್ಲಿ ನೋಡ್ತಾ ಇರೋದಕ್ಕೆ ಸಂತೋಷ ಆಗ್ತಾ ಇದೆ. ಅಲ್ಲದೆ ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡ್ತಿರೋದಕ್ಕೆ ಬೇಸರನೂ ಆಗ್ತಿದೆ. ಪ್ರಜ್ವಲ್ ತುಂಬಾ ಇನ್ಸ್ಪೈರಿಂಗ್ ವ್ಯಕ್ತಿ. ನಾನು 1-2 ಸಲ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ್ದೆ. ಅವ್ರ ಆಕ್ಸಿಡೆಂಟ್ ಅಲ್ಲಿ ಹೋಗಿದ್ದು ಕೇಳಿ ತುಂಬಾ ಬೇಜಾರಾಯ್ತು. ಐ ಆಮ್ ರಿಯಲಿ ಸಾರಿ. ಅವ್ರು ಒಂದ್ಸಲ ಕಣ್ಣು ಮುಚ್ಕೊಂಡ್ರು, ಆದ್ರೆ ಅವರಿಲ್ಲ ಅನ್ನೋ ಕೊರಗು ನಮ್ಮನ್ನ ದಿನ ನರಳೋ ಹಾಗೆ ಮಾಡಿದೆ. ಆದ್ರೆ ಬೇರೆ ದಾರಿ ಇಲ್ಲ, ಸಹಿಸ್ಕೋಬೇಕು. ಸಹಿಸ್ಕೋತಾ ಇದ್ದೀವಿ. ಬೇಸರದ ನಾಟೆಯು ಎದೆಯಲ್ಲಿ ತಿರುಗಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ. ಅವ್ರು ಯಾಕೆ ನಿನ್ನ ಬೈದ್ರು? ನಿಮ್ಮಪ್ಪ ಯಾಕೆ ನಿನ್ನ ಬೈದ್ರು? ನಾನ್ ಪಾಪಿ, ಅದಕ್ಕೆ. ಅಲ್ಲ, ಅಲ್ಲಿ
ಬೈಸ್ಕೊಳ್ಳೋ ಅಂಥದ್ದು ಏನ್ ತಪ್ಪು ಮಾಡಿದ್ಯಾ ನೀನು? ನೋವಲ್ಲಿದ್ರು ಆರೈಕೆ ಮಾಡಕ್ ಹೋದೆ, ಅಪ್ಪ ಅಂತ ಪ್ರೀತಿಸಕ್ ಹೋದೆ, ನನಗ್ ಜನ್ಮ ಕೊಟ್ಟೋರು ಅಂತ ಆದರ್ಶಕ್ ಹೋದೆ. ಅದಕ್ಕೆ ಬೈಸ್ಕೊಂಡ? ಮಗಳಾದವಳು ಅಪ್ಪನ್ನ ಚೆನ್ನಾಗಿ ನೋಡ್ಕೋಬೇಕು, ಅದಕ್ಕೆ ಅವ್ರು ಯಾಕೆ ಬೈತಾರೆ? ಅವ್ರನ್ನ ನಾನು ಅಪ್ಪ ಅಂತ ಕರಿತಿದ್ದೀನಿ, ಆದ್ರೆ ಅವ್ರಿಗೆ ನನ್ ಮಗಳಾಗಿಲ್ಲ ದಿವ್ಯಾ. ನನಗೆ ಅರ್ಥ ಆಗಿಲ್ಲ. ಇಫ್ ಯು ಡೋಂಟ್ ಮೈಂಡ್ ಬಿಡ್ಸ್ ಹೇಳ್ಬೋದಾ? ಉಪಯೋಗಕ್ಕೆ ಬರ್ತಾ ಇರೋ ಕತೆಗೆ ಪ್ರಯೋಜನಕ್ಕೆ ಬರ್ತಾ ಇರೋ ಕಣ್ಣೀರ್ ಮಾತ್ರ ಜೊತೆಗಿರುತ್ತೆ. ಆ ಕತೆ ಯಾರಿಗೂ ನೆಮ್ಮದಿ ಕೊಡಲ್ಲ. ಬಿಟ್ಬಿಡಿ ಪ್ಲೀಸ್. ಅಪ್ಪನ ಪ್ರೀತಿ ನಿಮಗ್ ಸಿಕ್ತು, ಆದ್ರೆ ಅಪ್ಪನ್ನ ಕಳ್ಕೊಂಡ್ರಿ. ನನಗೆ ಅಪ್ಪ ಸಿಕ್ಕಿದ್ರು, ಅವ್ರ ಪ್ರೀತಿನೇ ಕಳ್ಕೊಂಡೆ. ಅಷ್ಟೇ ವ್ಯತ್ಯಾಸ. ಅವ್ರನ್ನೇ ಕೇಳು, ಇನ್ನೆಷ್ಟು ದಿನ ಕೋಪ ಇರುತ್ತೆ ಅಂತ. ಒಂದಲ್ಲ ಒಂದಿನ ಎಲ್ಲದಕ್ಕೂ ಕೊನೆ ಇರ್ಲೇಬೇಕಲ್ಲ. ಇದೆ, ಅವ್ರ ಕೋಪಕ್ಕೂ ಒಂದ್ ಕೊನೆ ಅಂತ ಖಂಡಿತ ಇದೆ. ದೆನ್ ಡೂ ಇಟ್. ಏನದು? ಆ ಕೊನೆ ನಾನೇ. ದಿವ್ಯಾ, ನನಗೇನು ಬೇಡ. ಒಂದು ಸಲ ಆತ್ಮತೃಪ್ತಿಯಿಂದ ಅವ್ರ ಸೇವೆ ಮಾಡ್ಬೇಕು. ಅಪ್ಪ ಅಂತ ಬಾಯ್ ತುಂಬಾ ಕರಿಬೇಕು. ಎಲ್ರ ಮುಂದೆ ಅವ್ರ ಪಾದ ಮುಟ್ಟಿ ಆಶೀರ್ವಾದ ತಗೋಬೇಕು. ಅವ್ರ ಎದೆ ಮೇಲೆ ಮಲಗಿ, ಅಪ್ಪ ನೀವ್ ನನಗ್ ಬೇಕು ಅಂತ ಹೇಳಿದ್ರೆ ಸಾಕು. ಸಾಕು ದಿವ್ಯಾ, ಸಾಕು. ಆಮೇಲೆ ನನಗ್ ಏನೇ ಆದ್ರೂ ನಾನ್ ಚಿಂತೆ ಮಾಡಲ್ಲ. ಪ್ರಾರ್ಥನಾ, ನಿನ್ನ ಆಸೆ ಎಷ್ಟೊಂದಿದೆ, ನ್ಯಾಯವಾಗೇ ಇದೆ. ಅದನ್ನ ಈಡೇರಿಸಿದ್ಮೇಲೆ ಕೊನೆ ಆಗೋದೇನಿದೆ ಪ್ರಾರ್ಥನಾ? ನನ್ನ ಜೀವನದ ಕೊನೆ ಗಳಿಗೆಲ್ಲಾದ್ರೂ ನನ್ನ ಆಸೆಗಳು ಈಡೇರ್ಲಿ ಅನ್ನೋ ದುರಾಸೆ ಇದು. ಆಗಲ್ಲ, ಇದು ಆಗಲ್ಲ ಅಂತ ಗೊತ್ತಿದ್ರು ಆಗತ್ತೆ ಅನ್ನೋ ನಿರೀಕ್ಷೆ ನನ್ನ ಸಾಯಿಸ್ತಿದೆ. ಅನಾಥರು ನಮಗ ಅಪ್ಪ ಅಮ್ಮ ಯಾಕೆ ಕೊಟ್ಟಿಲ್ಲ ಅಂತ ಆ ದೇವ್ರ ಹತ್ರ ಕೇಳ್ಕೋಬಹುದು. ಅಪ್ಪ ಅಮ್ಮನ್ ಕಳ್ಕೊಂಡವ್ರು ಯಾಕೆ ನಮ್ಮ ಅಪ್ಪ ಅಮ್ಮನ್ ಕಿತ್ಕೊಂಡೆ ಅಂತ ಕೇಳ್ಕೋಬಹುದು. ನಾನು ಏನಂತ ಕೇಳ್ಕೊಳ್ಳಿ ದಿವ್ಯಾ, ಏನಂತ ಕೇಳ್ಕೊಳ್ಳಿ? ನನಗಪ್ಪ ಇದ್ದಾರೆ, ಯಾಕೆ ಅನಾಥೆ ಮಾಡಿದೆ ಅಂತ ಕೇಳ್ಕೊಳಕ್ಕಾಗಲ್ಲ. ಆದ್ರೆ ಹತ್ರ ಇದ್ದಾರೆ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಎಲ್ಲ ಕೇಳ್ಕೊಂಡ್ ಬಂದಿರ್ಬೇಕು ದಿವ್ಯಾ. ಬೇಡ್ಕೊಂಡ್ರೆ ಏನೂ ಸಿಗಲ್ಲ. ಯಾವ ಜನ್ಮದಲ್ಲಿ
ಮಗಳಿಗೆ ನಾನು ಅನ್ಯಾಯ ಮಾಡಿದ್ದೋ ಏನೋ ಈ ಜನ್ಮದಲ್ಲಿ ಬಡ್ಡಿ ಸಮೇತ ನಾನು ತೀರಿಸ್ತಾ ಇದ್ದೀನಿ. ಪ್ಲೀಸ್ ಪ್ರಾರ್ಥನಾ, ಕೊನೆ ಪಕ್ಷ ಒಂದ್ಸಲಿ ಆದ್ರೂ ಅವ್ರ ಸೇವೆ ಮಾಡಿ ಆ ಪಾಪನ ಕಳ್ಕೋಬೇಕು ಅನ್ಕೊಂಡೆ. ಆದ್ರೆ ಆ ಸಮಯ ಬಂದಿಲ್ಲ, ಬರೋದು ಇಲ್ಲ. ಪ್ರಾರ್ಥನಾ,